ಅನ್ನಿಸ್ತು ನಿನಗೆ? ಅವಾಗಿಂದ ಕೇಳ್ತಾ ಇದ್ದೆ ಹಲಸಿನ ಬೇಕು ಅಂತ, ಆದರೆ ಅಷ್ಟೊಂದು ಟೇಸ್ಟ್ ಇಲ್ಲ. ನೋಡಿ ನೀನೇ ಹೇಳು ಟೇಸ್ಟ್ ತಿನ್ಬಿಟ್ಟು ಹೆಂಗೈತೆ. ಅಷ್ಟು ಚೆನ್ನಾಗಿ ಬಿಡ್ಸ್ಕೊಂಡು ಕೊಟ್ಟಿದ್ದೀರಾ, ಅವಾಗಿಂದ ಟೇಸ್ಟ್ ಮಾಡ್ತೀನಿ. ಜಾಸ್ತಿ ಸ್ವೀಟ್ ಇಲ್ಲ, ನಿಮಗೆ ಕರೆಕ್ಟ್ ಆಗೈತೆ, ನಂಗೆ ಕರೆಕ್ಟ್ ಆಗಿಲ್ಲ. ಓವರ್ ಆಗಿ ಸ್ವೀಟ್ ಇಲ್ಲ, ಬಟ್ ಓಕೆ ಓಕೆ ಜಾಸ್ತಿ ತಿನ್ಬೋದು ಈ ತರ ಇದ್ರೆ. ಜಾಸ್ತಿ ತುಂಬಾ ಸ್ವೀಟ್ ಇದ್ರೆ ಇಲ್ಲ ಇಲ್ಲ, ಸ್ವಲ್ಪ ತಿನ್ಬೋದು ಅಷ್ಟೇ. ಇದು ಫುಲ್ ಜಾಸ್ತಿ ತಿನ್ಬೋದು. ಓಕೆ ಓಕೆ, ಸ್ವೀಟ್ ಇದೆ ಅಷ್ಟೇ. ಇನ್ನೂ ಹಣ್ಣಾಗಿಲ್ಲ ಇದು ಬ್ರೋ, ಹಣ್ಣು ಸ್ವಲ್ಪ ಕಮ್ಮಿ, ಇನ್ನೂ ಆಗಿಲ್ಲ. ಹಾಂ, ಈಗ ಕುಯ್ ಬಂತ ಯಾವ ಇಲ್ವಾ? ಹಾಂ, ಇದು ಕುಯ್ಯ ಎಲ್ಲ ಖಾಲಿನಾ? ಎಲ್ಲ ಈಗ ಹಣ್ಣಾಗಲ್ವಂತೆ, ನಾಳೆ ಏಪ್ಪ ಇದೇನೇ ಇದೆ, ನಾಳೆ ಹಣ್ಣಾಯ್ತು ಅಂತೆ. ಮೊದಲು ಒಂದು ಕಡೆ ಹೋಗಿದೆ, ಅವರು ಹಣ್ಣಾಗಿಲ್ಲ ಇನ್ನೂ, ಇವಾಗ ಕುಯ್ಯೋಕ್ಕಾಗಲ್ಲ, ನಾಳೆ ಕುಯ್ಯೋಣ ಅಂದರು. ಎಲ್ಲ ನಾವು ಇವತ್ತೇ ಕುಯ್ಕೊಂಡು ತಿನ್ಬೇಕು ಅಂತಂದರೆ ಅದೇ ಅದಕ್ಕೋಸ್ಕರ. ರೆಡ್ ಬರಲ್ವಾ? ನೋಡೋಣ ಇವಾಗ. ಯಾವ ಊರಿಂದ ತರೋದು? ಮಾಗಡಿಯ? ಎಷ್ಟಾಗುತ್ತೆ ಅದು? 130. ಇದು ಎಷ್ಟು ಹಣ್ಣು ಬರುತ್ತೆ ಇದ್ರೊಳಗಡೆ ಅಂದಾಜು? ಒಂದು 50? ಹೇಳಕ್ಕೆ ಬರಲ್ಲ, ದೇವ್ರ ಸೃಷ್ಟಿ ಮಾಡೋಂಗೆ. ನಮ್ಮ ಹೊಟ್ಟೆಗೆ ಎಷ್ಟು ಊಟ ಸೇರ್ತಿದೆ ಅಂತ ನಾನು ಕಮ್ಮಿನೇ ಹೇಳಿರೋದು. ಹಾಂ, 100 ಮಾಡಿಕೊಟ್ರಿ. 100. ಹಾಂ, ಎಷ್ಟು ಕೆ ಜಿ ಬರ್ಬೋದು ಅಂದಾಜು? ಒಂದು 3 ಕೆ ಜಿ ಬರುತ್ತಾ? ಹಾಂ, 3 40 ತೊಳೆ ಬರುತ್ತಂತ ಇದ್ರೆ ನಾವು ಹೇಳೋದು. 40 ತೊಳೆ ಬರುತ್ತಾ ಇದರಲ್ಲಿ? ಗೊತ್ತಿಲ್ಲ, ಪ್ಲೀಸ್ ನೋಡೋಣ ಇವಾಗ. 40 ತೊಳೆ ಬರುತ್ತೋ ಇಲ್ಲ ಚೆಕ್ ಮಾಡೋಣ. ಇಲ್ಲ, ನೋಡೋಣ, ಒಂದು ತಿಂದು ಟೇಸ್ಟ್ ಮಾಡಿಬಿಡ್ತೀನಿ. ಅಷ್ಟೇನು ಟೇಸ್ಟ್ ಇಲ್ಲ, ಸುಮಾರಾಗೈತೆ ಅಷ್ಟೇ. ಅವನಲ್ಲಿ ಕೊಟ್ಟಿದ್ದು ಬೇರೆ, ಇದು ಬೇರೆ. ನೋಡಿ ಎಷ್ಟು ದಪ್ಪ ಇರುತ್ತಾಳೆ. ಅಲ್ಟಿಮೇಟ್. ಒಳ್ಳೆ ದಪ್ಪಾಗಿದೆ, ಬಟ್ ಟೇಸ್ಟ್ ಸ್ವಲ್ಪ ಕಮ್ಮಿ, ಸ್ವೀಟ್ ಕಮ್ಮಿ. ನಮ್ಮಂಥವ್ರಿಗೆ ಸರಿ, ಯಾಕೆಂದ್ರೆ ಸ್ವೀಟ್ ಜಾಸ್ತಿ ಇಲ್ವಲ್ಲ. ಎರಡೇ ತೊಳೆನ ಅವ್ನು ಹೇಳಿದ ಲೆಕ್ಕ 40, 35, 40 ಅಂತಾನೆ. ಇಲ್ಲಿ ನೋಡಿದ್ರೆ ಯಾಕೆ ಒಂದು 25 ಬರಲ್ಲ, 25 ಸಿಗಲ್ವ ಏನು? ದೊಡ್ಡ ದೊಡ್ಡದಾಗಿ ಕುಯ್ಬೇಕು. ನಾನು ಯಾವಾಗಲೂ ಕುಯ್ದೇ ಇಲ್ಲ. ಬಂದು ಮೂರು ತೊಳೆ, ಇದು 4 ತೊಳೆ. 4 ತೊಳೆ. ಈಗ ಜಾಸ್ತಿ ಕುಯ್ಯೋಣ. ಇಲ್ಲಂತಂದರೆ ತೊಳೆ ಎಲ್ಲ ಹಾಳಾಯ್ತದಿಲ್ಲ, ಕಟ್ಟಾಯ್ತದೆ ಸೆಂಟ್ರಿಗೆ. ಹಂಗೂ ಕಟ್ಟಾಯ್ತು ನೋಡಿ, ತೊಳೆ ಎಲ್ಲ ಇಲ್ಲೇ ಸೇರ್ತಾವೆ. ಗೊತ್ತಾಗಲಿಲ್ಲ ನನಗೆ. ಈ ಕಡೆ ಎಲ್ಲ ಫುಲ್ ಬೆಂಡೆ ಅನ್ಸುತ್ತಪ್ಪ. ಹೋಯ್ತಲ್ಲ, 110 ರೂಪಾಯಿ ಕೊಟ್ಟಿದ್ದು ವೇಸ್ಟ್ ಆಗೋಯ್ತು. ಅಯ್ಯೋ, ಹಾಂ, ತೊಳೆನೇ ಇಲ್ಲ ಇಲ್ಲಿ. ಇನ್ನು ಮೋಸ ಹೋಗ್ತದಪ್ಪ. ಏನು ಮಾಡೋದು ಇವಾಗ? ಹಾಂ, ಐತೆ ಒಂದೊಂದು ಜಾಸ್ತಿ ಇಲ್ಲ, ಒಟ್ಟಿನ ತೊಳೆ ಜಾಸ್ತಿ ಇಲ್ಲ. ಇದೆ ಒಂದೊಂದು ಕಮ್ಮಿ.
ಅಣ್ಣ ಬರೀ ಬೆಂಡು ತೊಳೆ ಜಾಸ್ತಿ ದೊಡ್ಡ ತರಬೇಕಾಯ್ತು ಅನ್ಸುತ್ತೆ ಮೋಸ್ಟ್ಲಿ. ತಂದರೆ ದೊಡ್ಡ ಹಣ್ಣು ತಂದಿದ್ರೆ ಅದ್ರಲ್ಲಿ ತೊಳೆ ಜಾಸ್ತಿ ಇರೋದು. ನೆಕ್ಸ್ಟ್ ಟೈಮು ತಂದರೆ ಹಂಗೆ ಮಾಡಬೇಕು. ನೀವು ಮಾಡ್ತೀಯ ಯಾವುದೋ ಒಂದು ಸಣ್ಣ ಹಣ್ಣಿದೆ ಇದರಲ್ಲಿ. 2, 4, 6, 8, 10 ಅಷ್ಟೇ. ಇನ್ನೊಂದ್ಸತಿ ಏನು ಮಾಡ್ಬೇಕು ಗೊತ್ತಾ? ಏನು ಅಲ್ಲೇ ಕುಯಿಸ್ಕೊಂಡು ತಗೊಬರ್ಬೇಕು. ಕಾರಣ ಏನಂತಂದ್ರೆ ಈಗ ಟೇಸ್ಟೇ ಇಲ್ಲ ತಂದ್ಬಿಟ್ಟು ಏನು ಮಾಡ್ತೀಯ? ಅದನ್ನೇ ಮಾಡ್ಬೋದಿತ್ತಲ್ಲ ತಗೊಬೇಕಾದ್ರೆ. ನೆಕ್ಸ್ಟ್ ಹಂಗೆ ಮಾಡ್ತೀನಿ. ಅದಕ್ಕೆ ಮಮ್ಮಿಗೆ ಹೇಳ್ಬೇಕಾಗಿತ್ತು ತರಕ್ಕೆ. ಅಲ್ಲ ಹಂಗೆ ಕೊಟ್ಟಿದ್ದು ಟೇಸ್ಟ್ ಇತ್ತು, ಕಟ್ ಮಾಡಿ ಬೇರೆ ಹಣ್ಣು. ಅದು ಬೇರೆ ಹಣ್ಣು, ಇದು ಬೇರೆ ತಾನೇ. ಟೇಸ್ಟ್ ಆಯ್ತಾ ಅಂತಂದ್ರೆ ನೋಡೋಕ್ಕೇನೋ ಚೆನ್ನಾಗೈತಿ ಮೇಲೆ. ಹಂಗೂ ಕೇಳಿದೆ ನಾನು, ಚೆನ್ನಾಗೈತಾ, ಟೇಸ್ಟ್ ಆಯ್ತಾ ಹೇಳಿದ ತಕ್ಷಣ ನಂಬಿಟ್ರಿ. ಹಾಳಾಗೈತಾ, ಇಲ್ಲ ಹಾಳಾದ್ರೆ ತಂದ್ಕೊಡ್ತೀನಿ ವಾಪಸ್. ಒಂದು ಹಾಳಾಗಿಲ್ವಲ್ಲ, ಹಾಳಾಗಿರೋ ವಾಪಸ್ ಕೊಟ್ಬಿಡ್ಬೋದಾಯ್ತು. ಬೇಗ ಬೇಗ ಕಟ್ ಮಾಡಿ, ನಾನು ತಿನ್ಬೇಕು. ಹೌದಾ? ಮಾಡ್ಕೊಡ್ಬೇಕು ಅಂತೀಯ? ಇನ್ನೊಂದು 2 ಸಿಗುತ್ತಾ ಸಿಗಲ್ಲ? ಹಾಳಾಗ್ಬಿಟ್ಟಿದ್ದಾರೆ. ಬಿಡಿ ಹೋಗ್ರಿ ಸಾಕು. ಇಷ್ಟು ನೋಡಿ, ಇಷ್ಟ ಆಗೈತಪ್ಪ. ಇದೆ ನೋಡಪ್ಪ, ಇಷ್ಟೇ ಹಣ್ಣಾಗಿರೋದು. ಲೆಕ್ಕ ಹಾಕ್ಬಿಡ್ತೀನಿ. 1, 2, 3, 4, 5, 6, 7, 8, ಇದು 10 ಆಯಿತು. 9, 10, 11, 12, 13, 14, 15, 16, 17, ಇದು ಅರ್ಧ 18, ಸೇರಿ 18, 19, 20, 20. ಇಷ್ಟೇ. 110 ರೂಪಾಯಿ ಕೊಟ್ಟಿದ್ದಾರೆ ಇದಕ್ಕೆ. ಬರೀ 20 ತೊಳೆ ಬಂದೈತೆ. ಒಂದೊಂದು ತೊಳೆಗೆ 5 ರೂಪಾಯಿ ಅಲ್ಲ, 6 ರೂಪಾಯಿ ಬಿದ್ದೈತೆ. ಅವ್ರ ಕೈಲೇ ಕುಯ್ಸ್ಕೊ ಬಂದಿದ್ರು, 6 ರೂಪಾಯಿ ಕೊಟ್ಟಿರೋರು ಏನೋ. ನೋಡಿ ಈ ಥರ ಆಗುತ್ತೆ. ಹಂಗೆ ಏನು ಮಾಡ್ಬೇಕು ಇವಾಗ? ಒಂದು ಫೋಟೋ ತೆಗೆದು ನನಗೆ ಕಟ್ ಮಾಡ್ಲಾ? ಇಲ್ಲ ಹಿಂಗೆ ಫೋಟೋ ತೆಗಿಲ್ಲ. ಹಂಗೆ ಹಿಂಗೆ ಮಾಡಿ ಒಂದು ಸ್ವಲ್ಪ. ಅಲ್ಲಪ್ಪ, ಈ ಕಡೆಯಿಂದ ಹಿಂಗೆ ಮಾಡಿಬಿಟ್ಟು ಈ ತಟ್ಟೆನ ಹಿಂಗೆ ತೋರಿಸೋ ಥರ ಹಿಂಗೆ ಮಾಡಿ ನೀಟಾಗಿ ಕುತ್ಕೊಳ್ಳಿ. ಹಂಗಲ್ಲಪ್ಪ, ಹಿಂಗೆ ತಟ್ಟೆನ ಹಿಂಗೆ ಕೊಡಿ, ಹಿಂಗೆ ಮಾಡಿ ಇಲ್ಲಿ. ಇರಿ ನೀಟಾಗಿ ನಗಿ, ಮುಖ ನೀಟಾಗಿ ಮಾಡಿ.